ಸುಮಾರು 6.95 ಕೋಟಿ ವೆಚ್ಚದ ರಾಜೀವ್ ಗಾಂಧಿ ಥೀಮ್ ಪಾರ್ಕ್ ನಿರ್ಮಾಣ ಹಂತದಲ್ಲಿಯೇ ಹಳ್ಳ ಹಿಡಿದಿದೆ. ಯಾಕಂದರೆ ರಾಜಕಾರಣಿಗಳ ಮತ್ತು ಅಧಿಕಾರಿಗಳ ಇಚ್ಛಾಶಕ್ತಿಯ ಕೊರತೆ ಜೊತೆಗೆ ಕಳಪೆ ಕಾಮಗಾರಿಯಿಂದ ಈ ಒಂದು ರಾಜೀವ್ ಗಾಂಧಿ ಥೀಮ್ ಪಾರ್ಕ್ ಸಂಪೂರ್ಣವಾಗಿ ಹಳ್ಳ ಹಿಡಿದು ಜನರಿಗೆ ಅನುಕೂಲ ಆಗಬೇಕಾಗಿದ್ದಂಥ ಈ ರಾಜೀವ್ ಗಾಂಧಿ ಥೀಮ್ ಪಾರ್ಕ್ ಸದ್ಯಕ್ಕೆ ಮಾರಕವಾಗಿ ಪರಿಣಮಿಸಿದೆ. ಯಾಕಂದರೆ ರಾಜೀವ್ ಗಾಂಧಿ ಥೀಮ್ ಪಾರ್ಕ್ ನಿರ್ಮಾಣ ಹಂತದ ಕಾಮಗಾರಿ ಸ್ಥಿತಿಗತಿ ಹೇಗಿದೆ ಅನ್ನುವಂಥ ಸಂಪೂರ್ಣ ಚಿತ್ರ ನಿಮಗೆ ಇಲ್ಲಿ ತೋರಿಸ್ತಾ ಹೋಗ್ತಾ ಇದ್ದೀನಿ. ದೃಶ್ಯದಲ್ಲಿ ಏನು ಕಾಣಿಸ್ತಾ ಇದೆ, ಇದು ಮತ್ಸ್ಯಾಗಾರ ಮಾಡೋದಕ್ಕಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಇದು ಕಟ್ಟಡ. ಸದ್ಯಕ್ಕೆ ಈ ಕಟ್ಟಡ ಅನೈತಿಕ ಚಟುವಟಿಕೆಗಳ ತಾಣ ಆಗಿದೆ. ಪುಂಡ ಪೋಖರಿಗಳ ಕುಡಿತದ ಫೇವರೇಟ್ ಸ್ಪಾಟ್ ಆಗಿ ಕೂಡ ಮಾರ್ಪಟ್ಟಿದೆ. ಇದು ಕಲಬುರಗಿ ನಗರದ ದರಿಯಾಪುರ ಬಡಾವಣೆ, ಪ್ರತಿಷ್ಠಿತ ಬಡಾವಣೆ. ಕಲಬುರಗಿ ಕೇಂದ್ರ ಸ್ಥಾನದಲ್ಲಿರ್ತಕ್ಕಂಥ ಈ ಒಂದು ದರಿಯಾಪುರ ಬಡಾವಣೆಯಲ್ಲಿ ಸುಮಾರು 18 ಎಕರೆ ಪ್ರದೇಶದಲ್ಲಿ ರಾಜೀವ್ ಗಾಂಧಿ ಥೀಮ್ ಪಾರ್ಕ್ ನಿರ್ಮಾಣಕ್ಕಾಗಿ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿತ್ತು. 2014-15ನೇ ಸಾಲಿನಲ್ಲಿ KKRU ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ ಮೈಕ್ರೋ ಫೈನಾನ್ಸ್ ಅಡಿಯಲ್ಲಿ 6.95 ಕೋಟಿ ವೆಚ್ಚದಲ್ಲಿ ರಾಜೀವ್ ಗಾಂಧಿ ಥೀಮ್ ಪಾರ್ಕ್ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲಾಗಿತ್ತು. ಈ ಕಾಮಗಾರಿಯ ಜವಾಬ್ದಾರಿಯನ್ನು ನಿರ್ಮಿತಿ ಕೇಂದ್ರಕ್ಕೆ ವಹಿಸಲಾಗಿತ್ತು. ಆದರೆ ಆರಂಭದಲ್ಲಿ ಸುಮಾರು 3 ಕೋಟಿಯಷ್ಟು ಹಣ ಇಲ್ಲಿ ಖರ್ಚು ಮಾಡಲಾಗಿದೆ. ಆದರೆ ಕಳಪೆ ಕಾಮಗಾರಿಯಿಂದಾಗಿ ಕಾಮಗಾರಿ ಸ್ಥಗಿತ ಆಗಿರೋದ್ರಿಂದಾಗಿ ಮತ್ತೆ ರೀ ಕಾಮಗಾರಿ ಆರಂಭ ಆಗದೇ ಇರೋ ಕಾರಣಕ್ಕಾಗಿ ಕಟ್ಟಿರ್ತಕ್ಕಂಥ ಎಲ್ಲ ಕಟ್ಟಡಗಳು ಕೂಡ ಸಂಪೂರ್ಣವಾಗಿ ಶಿಥಿಲಾವಸ್ಥೆಗೆ ಬಂದು ಹಾಳಾಗಿ ಹೋಗ್ತಾ ಇದೆ. ನಿಮ್ಮ ದೃಶ್ಯದಲ್ಲಿ ಕಾಣಿಸ್ತಾ ಇರುವಂಥದ್ದು ಈಗಾಗಲೇ ನಿಮ್ಗೆ ತೋರಿಸಿ ಮತ್ಸ್ಯಾಗಾರ ತೋರಿಸಲಾಗಿತ್ತು. ಇದೀಗ ಮತ್ತೊಂದು ಕಟ್ಟಡ ಕೂಡ ಇಲ್ಲಿ ಕಾಣ್ತಾ ಇದೆ. ಅದು ಕೂಡ ಏನು ದೊಡ್ಡದಾಗಿ ಸುಮಾರು 3-4 ಅಡಿ ಎತ್ತರದಲ್ಲಿರ್ತಕ್ಕಂಥ ಏನು 3-4 ಎತ್ತರದಲ್ಲಿರ್ತಕ್ಕಂಥ ಏನು ಕಟ್ಟಡ ಇದೆ, ಆ ಕಟ್ಟಡ ಸದ್ಯಕ್ಕೆ ಸೂಸೈಡ್ ಸ್ಪಾಟ್ ಆಗಿ ಮಾರ್ಪಟ್ಟಿದೆ. ಯಾಕಂದರೆ ಆ ಕಟ್ಟಡದಿಂದ ಸುಮಾರು 3 ಜನ ಮೇಲಿಂದ ಬಿದ್ದು ಮೃತಪಟ್ಟಿದ್ದಾರೆ. ಹೀಗಾಗಿ ಇದು ಸೂಸೈಡ್ ಸ್ಪಾಟ್ ಆಗಿ ಮಾರ್ಪಟ್ಟಿದೆ. ಈ ಒಂದು ರಾಜೀವ್ ಗಾಂಧಿ ಥೀಮ್ ಪಾರ್ಕ್ನ ಉದ್ದೇಶ ಇಷ್ಟೇ ಇತ್ತು, ಕಲಬುರಗಿ ಜನರು ಮತ್ತು ಈ ಬಡಾವಣೆ ಜನರಿಗೆ ಮನರಂಜನೆ ಸ್ಪಾಟ್ ಆಗಬೇಕು, ಮಕ್ಕಳ ಆಟಿಕೆಗೆ ಅನುಕೂಲ ಆಗಬೇಕು ಅನ್ನೋ ಕಾರಣಕ್ಕಾಗಿ ಮತ್ಸ್ಯಾಗಾರ ಆಗಿರ್ಬೋದು, ಕೀಟಗಳ ಮನೆ ಆಗಿರ್ಬೋದು, ಫೌಂಟೇನ್ ಆಗಿರ್ಬೋದು, ಈ ರೀತಿಯಾಗಿ ಮಕ್ಕಳಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಶೆವಂಡಿ ಥಿಯೇಟರ್ ಕೂಡ ಇಲ್ಲಿ ಕಾಮಗಾರಿಯ ಒಳಗಡೆ ಮೀಸಲಿಡಲಾಗಿತ್ತು. ಆದರೆ ಹೈಮಾಸ್ಕ್ ಲೈಟ್ಗಳನ್ನು ಕೂಡ ಸದ್ಯಕ್ಕೆ 4 ಹೈಮಾಸ್ಕ್ ಲೈಟ್ಗಳನ್ನು ಕೂಡ ಇಲ್ಲಿ ಹಾಕಲಾಗಿದೆ. ಆದರೆ ಸಂಪೂರ್ಣವಾಗಿ ಕೇವಲ 3-4 ದಿನಗಳ ಕಾಲ ಮಾತ್ರ ಲೈಟ್ ಹೊತ್ತಿರುವಂಥದ್ದು. ಅದಾದ ನಂತರದಲ್ಲಿ ಸಂಪೂರ್ಣವಾಗಿ ಹಾಳಾಗಿ ಹೋಗಿದೆ. ಹೀಗಾಗಿ ಸುಮಾರು ಏನು KKRDBಯ 6.95 ಕೋಟಿ ವೆಚ್ಚದಲ್ಲಿ ಕೈಗೆತ್ತಿಕೊಂಡಿರ್ತಕ್ಕಂಥ ಕಾಮಗಾರಿಯಲ್ಲಿ 3 ಕೋಟಿಯನ್ನು ಈಗಾಗಲೇ ಖರ್ಚು ಮಾಡಲಾಗಿದೆ, ಕಾಂಪೌಂಡ್ ಮಾಡಲಾಗಿದೆ, ಸುತ್ತಮುತ್ತ ಏನು ಕಟ್ಟಡಗಳನ್ನು ಕಟ್ಟಲಾಗಿದೆ. ಸಂಪೂರ್ಣವಾಗಿ ಕಳಪೆ ಕಾಮಗಾರಿಯಿಂದ ಹಾಳಾಗಿ ಹೋಗಿರೋದ್ರಿಂದಾಗಿ 3 ಕೋಟಿ ಹಣ ಕೂಡ ಸಂಪೂರ್ಣವಾಗಿ ವ್ಯರ್ಥ ಆಗಿ ಹೋಗಿದ್ದು ಒಂದು ಕಡೆ. ಆದರೆ ಮತ್ತೊಂದು ಕಡೆಗೆ ಈ ದರಿಯಾಪುರ ಬಡಾವಣೆ ನಿವಾಸಿಗಳಿಗೆ ಒಂದು ರೀತಿಯಿಂದ ಈ ಒಂದು ರಾಜೀವ್ ಗಾಂಧಿ ಥೀಮ್ ಪಾರ್ಕ್ ಕಂಟಕವಾಗಿ ಮಾರ್ಪಟ್ಟಿದೆ. ಯಾಕಂದರೆ ಈ ಒಂದು ರಾಜೀವ್ ಗಾಂಧಿ ಥೀಮ್ ಪಾರ್ಕ್ ಅಕ್ಕಪಕ್ಕದಲ್ಲಿ ಹೊರಗಡೆ ಓಡಾಡೋದು ಕೂಡ ಮಹಿಳೆಯರು ಪುರುಷರು ಭಯ ಪಡ್ತಾ ಇದ್ದಾರೆ. ಹೊರಭಾಗದಲ್ಲಿ ಓಡಾಡಬೇಕಾದ್ರೆ ಬೆಳಿಗ್ಗೆ ಹೊತ್ತು ಮತ್ತು ಸಾಯಂಕಾಲ ಹೊತ್ತಲ್ಲಿ ಮಹಿಳೆಯರು ಓಡಾಡಬೇಕಾದ್ರೆ ಅವರ ಚೈನ್ ಸ್ನ್ಯಾಚಿಂಗ್ ಆಗುವಂಥ ಕೆಲಸಗಳು ಇಲ್ಲಿ ಪುಂಡ ಪೋಖರಿ ಕಳ್ಳರು ಇಲ್ಲಿ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಪುರುಷರು ಕೂಡ ಇಲ್ಲಿ ವಾಕಿಂಗ್ ಮಾಡೋ ಸಂದರ್ಭದಲ್ಲಿ ಕೈಯಲ್ಲಿರ್ತಕ್ಕಂಥ ಮೊಬೈಲ್ಗಳನ್ನು ಕಸಿದುಕೊಂಡು ಹೋಗುವಂಥ ಕೆಲಸಗಳಾಗಿದ್ದಾವೆ. ಅವರನ್ನು ತಡೆಗಟ್ಟಿ ಚಾಕುಗಳನ್ನು ಮಾರಕಾಸ್ತ್ರಗಳನ್ನು ತೋರಿಸಿ ಅವರನ್ನು ದೋಚುವಂಥ ಕೆಲಸ ಕೂಡ ಇಲ್ಲಿ ಆಗಿರುವಂಥದ್ದು ಸ್ಪಷ್ಟವಾಗಿದೆ. ಹೀಗಾಗಿ ಈ ಒಂದು ದರಿಯಾಪುರ ಬಡಾವಣೆ ನಿವಾಸಿಗಳು ರಾಜೀವ್ ಗಾಂಧಿ ಥೀಮ್ ಪಾರ್ಕ್ ಕಂಪ್ಲೀಟ್ ಆಗಿದ್ದೆ ಆದರೆ ನಮ್ಗೆ ಸಾಕಷ್ಟು ಅನುಕೂಲ ಆಗುತ್ತಾ ಇತ್ತು, ವಾಯು ವಿಹಾರಕ್ಕೆ ಅನುಕೂಲ ಆಗ್ತಾ ಇತ್ತು, ಮಕ್ಕಳ ಆಟಕ್ಕೆ ಅನುಕೂಲ ಆಗ್ತಾ ಇತ್ತು, ಮಕ್ಕಳಿಗೆ ಮಾಹಿತಿ ಸಿಗುವಂಥ ಕೆಲಸ ಆಗುತ್ತಾ ಇತ್ತು ಅನ್ನುವಂಥ ನಿರೀಕ್ಷೆ ಅವ್ರು ಇಟ್ಕೊಂಡಿದ್ರು. ಆದರೆ ಅವ್ರ ನಿರೀಕ್ಷೆ ಸಂಪೂರ್ಣವಾಗಿ ಹುಸಿಯಾಗಿದೆ. ಮತ್ತೊಂದು ಕಡೆ ಈ ರಾಜೀವ್ ಗಾಂಧಿ ಪಾರ್ಕ್ಗೆ ಈ ಒಂದು ಬಡಾವಣೆ ನಿವಾಸಿಗಳಿಗೆ ಕಂಟಕವಾಗಿ ಮಾರಕವಾಗಿ ಪರಿಣಮಿಸಿದೆ. ಇಲ್ಲಿ ಒಂದಿಷ್ಟು ಜನ ಈ ಒಂದು ಬಡಾವಣೆ ನಿವಾಸಿಗಳಿದ್ದಾರೆ. ಈ ಒಂದು ರಾಜೀವ್ ಗಾಂಧಿ ಥೀಮ್ ಪಾರ್ಕನ್ನು ಕಂಪ್ಲೀಟ್ ಮಾಡಬೇಕು ಅಂತ ಸಾಕಷ್ಟು ಬಾರಿ ಇಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಾಗಿ ಭೇಟಿಯಾಗಿ ಮನವಿ ಸಲ್ಲಿಸಿದ್ರು ಕೂಡ ಯಾವುದೇ ಕಾರಣಕ್ಕೂ ಮತ್ತೆ ರೀಕನ್ಸ್ಟ್ರಕ್ಷನ್ ಆಗಿ ರಾಜೀವ್ ಗಾಂಧಿ ಥೀಮ್ ಪಾರ್ಕ್ ಇಲ್ಲಿವರೆಗೂ ಕೂಡ ಕಂಪ್ಲೀಟ್ ಆಗಿದೆ. ಬರೋಬ್ಬರು 12 ವರ್ಷ ಕಳೆದರೂ ಕೂಡ ರಾಜೀವ್ ಗಾಂಧಿ ಥೀಮ್ ಪಾರ್ಕ್ ಕಂಪ್ಲೀಟ್ ಆಗಿಲ್ಲ. ಮತ್ತೊಂದು ಕಡೆಗೆ ಈ ಒಂದು ಜನರಿಗೆ ಒಂದು ರೀತಿಯಿಂದ ಸಂಕಟ ಎದುರಾಗಿದೆ. ಈಗ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ರಾಜೀವ್ ಗಾಂಧಿ ಥೀಮ್ ಪಾರ್ಕ್ ಆರಂಭದಲ್ಲಿ ಏನು ನಿರೀಕ್ಷೆ ಇಟ್ಕೊಂಡಿದ್ರಿ? ನಾವು ಭಾಳಷ್ಟು ನಿರೀಕ್ಷೆ ಇಟ್ಕೊಂಡಿದ್ದೆವು. ಒಂದು ಸುಂದರವಾದಂಥ ಉದ್ಯಾನವನ ಆಗ್ತದೆ, ಮಕ್ಕಳಿಗೆ ಮತ್ತು ನಾಗರಿಕರಿಗೆ ಮತ್ತು ಮಹಿಳೆಯರಿಗೆ ಅತ್ಯುತ್ತಮವಾದಂಥ ವಾತಾವರಣ ನಿರ್ಮಾಣ ಆಗ್ತದೆ. ಇದರಿಂದ ಭಾಳ ಸಂತೋಷಪಟ್ಟಿದ್ದೆವು. ಈಗ ನಾವು GD ಪ್ಲಾಟ್ ಯಾಕೆ ತೊಗೊಂಡೇವು ಅಂತ ಅನ್ನಿಸ್ಲಿಕ್ಕತ್ತದ. ಯಾಕಂದರೆ ಇಲ್ಲಿ ದರೋಡೆಗಾರರು, ಕಳ್ಳಕಾಕರು ಮತ್ತು ಮೊಬೈಲ್ ಕಳ್ಳತನ ಮಾಡೋರು, ಈ ಒಂದು ಅನೈತಿಕ ಚಟುವಟಿಕೆಗಳು ಕೂಡ ನಡೀತಾ ಇದ್ದಾವೆ. ಇದನ್ನು ಭಾಳ ಬೇಜಾರಾಗಿದೆ ನಮಗೆ. ಸಾಕಷ್ಟು ಇಂಥ ಒಂದು ಹೃದಯ ಭಾಗದಲ್ಲಿರುವಂಥ ಈ ಒಂದು ಬಡಾವಣೆಯಲ್ಲಿ ರಾಜೀವ್ ಗಾಂಧಿ ಥೀಮ್ ಪಾರ್ಕ್ ಅಂತ ತಿಳ್ಕೊಂಡು ಹೆಸರಿಟ್ಟಿದ್ದು ನಿಸ್ವಾರ್ಥ ಆಗಿಬಿಟ್ಟಿದೆ. ಯಾಕಂದರೆ ಇದೊಂದು ರಾಜೀವ್ ಗಾಂಧಿ ಈಗಾಗಲೇ ನಾವು ಸಾಕಷ್ಟು ಪಾದಯಾತ್ರೆ ಮಾಡಿದ್ದೆವು, ಮನವಿಗಳನ್ನು ಕೊಟ್ಟಿದ್ದೆವು, ಯಾವುದೂ ಗಮನಕ್ಕೆ ಬಂದಿಲ್ಲ. ತಾವು ಬಂದು ಈ ಒಂದು ಮಾಧ್ಯಮದಲ್ಲಿ ಪ್ರಚಾರ ಮಾಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ಇಲ್ಲ, ವಾಕಿಂಗ್ ಮಾಡೋಕ್ಕೆಲ್ಲ ಹೋಗ್ತೀರಿ? ಮತ್ತೆ ಇದರ ಸುತ್ತಮುತ್ತಲೇ ತಿರುಗಾಡ್ತೇವೆ, ಹೊರಗಡೆ ತಿರುಗಾಡ್ತೇವೆ ರೀ. ಸ್ವಲ್ಪ ಕತ್ತಲಾದರೆ ಪೂರಾ ಲೈಟ್ ಇಲ್ಲ ರೀ.
ಈ ನಾವು ವಿಚಾರ ಮಾಡಿಕೊಂಡು ಬಡಾವಣೆಯಲ್ಲಿ ಅಲ್ಲಿ ಇಲ್ಲಿ ಲೈಟ್ಗಳು ಹಾಕ್ಯಾರ. ಈ ಥೀಮ್ ಪಾರ್ಕ್ ಸುತ್ತಲೂ ಯಾವುದೇ ಲೈಟ್ ಇಲ್ಲ ಸಲುವಾಗಿ 6 ಗಂಟೆ ಆಯ್ತಂದ್ರೆ ಸ್ವಲ್ಪ ಕತ್ಲಾಯ್ತಂದ್ರೆ ಒಬ್ಬರೇ ಹಿರಿಯ ನಾಗರಿಕರು ಬಂದರೆ ಅವ್ರಿಗೆ ಓಡ್ಲಿಕ್ಕಾಗಲ್ಲ, ನಡ್ಲಿಕ್ಕಾಗಲ್ಲ, ಅಂಥವ್ರು ಮೊಬೈಲ್ ಕಿತ್ಕೊಂಡು ಹೋಗ್ತಾರೆ. ಮಹಿಳೆಯರಿಗೆ ಚೈನ್ ತಗೊಂಡು ಹೋಗ್ಯಾರ. ಸಾಕಷ್ಟು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೆವು, ಆದರೆ ಇನ್ನೂ ಯಾವುದೇ ಪರಿಹಾರ ಸಿಕ್ಕಿಲ್ಲ ಸರ್. ಇದು ರಾಜೀವ್ ಗಾಂಧಿ ಥೀಮ್ ಪಾರ್ಕ್ ಸಂಪೂರ್ಣವಾಗಿ ಆವರಣ ಏನು ಕಟ್ಟಡ ನಿರ್ಮಾಣ ಮಾಡಲಿದೆ ಅವೆಲ್ಲ ಕೂಡ ಶಿಥಿಲಾಗಿ ಹಾಳಾಗಿ ಹೋಗ್ತಾ ಇದೆ. ಮತ್ತೊಂದು ಕಡೆಗೆ ಈ ಒಂದು ರಾಜೀವ್ ಗಾಂಧಿ ಥೀಮ್ ಪಾರ್ಕ್ನ ಆವರಣ ಏನಿದೆ ಸಂಪೂರ್ಣವಾಗಿ ಮುಳ್ಳು ಪೊದೆಗಳಿಂದ ತುಂಬಿ ತುಳುಕ್ತಾ ಇದೆ. ಹೀಗಾಗಿ ಕಂಟಿ ಬೇಲಿಗಳ ಪಾರ್ಕ್ ಆಗಿ ಇಲ್ಲಿ ಮಾರ್ಪಟ್ಟಿದೆ. ಇಲ್ಲೊಂದಿಷ್ಟು ಮಹಿಳೆಯರಿದ್ದಾರೆ, ಮಾತಾಡ್ಸ ಹೋಗ್ತೀನಿ. ಅಮ್ಮ, ನೀವೀಗ ವಾಕಿಂಗ್ ಮಾಡ್ತೀರಿ ನೀವು ಬೆಳಿಗ್ಗೆ ಸಾಯಂಕಾಲ ಟೈಮಲ್ಲಿ, ನಿಮಗೆ ಯಾಕೆ ಭಯ ಆಗ್ತಾ ಇದೆ? ನಮಗೆ ಇಲ್ಲಿ ಕಳ್ಳರ ಕಾಟ ಜಾಸ್ತಿ ಇದ್ದಾವೆ. ಡ್ರಿಂಕ್ಸ್ ಮಾಡಿ ಓಡಾಡ್ತಾ ಇರ್ತಾರೆ, ಅವರಿಂದ ನಮಗೆ ಭಯ ಆಗುತ್ತೆ. ಓಡಾಡಬೇಕಾದ್ರೆ ಸುಮ್ಮನೆ ಎಲ್ಲಿ ಈಗ ರೋಡಿನ ಮೇಲೆ ಓಡಾಡ್ತಾ ಇರುವಾಗ ಎಲ್ಲರೂ ಅಡ್ಡ ಬರ್ತಾರೆ, ಸ್ವಲ್ಪ ಅದ್ರ ಸಲುವಾಗಿ ಭಯ ಆಗುತ್ತೆ. ಈಗ ಒಬ್ಬರು ಇಬ್ಬರು ಹೋಗೋಕ್ಕಾಗಂಗಿಲ್ಲ, 4-5 ಜನ ಕೂಡ ಓಡಾಡ್ತೀವಿ. ಸಾಯಂಕಾಲ ಯಾಕೆ ಒಬ್ರಿಬ್ರು ಹೋಗಾಗಲ್ಲ? ಒಬ್ಬಿಬ್ರು ಅಂತಂದ್ರೆ ಈಗ ಬರ್ತಾರೆ, ಅಡ್ಡ ಹಾಕ್ತಾರೆ, ಗಾಡಿ ತೊಗೊಂಡು ಬರ್ತಾ ಇರ್ತಾರೆ, ಅಡ್ಡ ಹಾಕ್ತಾರೆ. ಹಂಗಾಗಿ ಸ್ವಲ್ಪ ಭಯ ಆಗುತ್ತೆ. ಈಗ ಚೈನ್ಗಳನ್ನೆಲ್ಲ ಕಿತ್ಕೊಂಡು ಹೋಗಿದ್ದಾರೆ, ಫೋನ್ಗಳು ಕಿತ್ಕೊಂಡು ಹೋಗಿದ್ದಾರೆ, ಹಂಗಾಗಿ ಸ್ವಲ್ಪ ಭಯ ಆಗುತ್ತೆ. ಹಾಗಾಗಿ 4-5 ಜನ ಕೂಡ ನಾವು ವಾಕಿಂಗ್ ಮಾಡ್ತೀವಿ, ಒಬ್ರು ಇಬ್ಬರು ಅಂತೂ ಓಡಾಡೋದಕ್ಕಾಗಲ್ಲ. ಏನು ಹೇಳ್ತೀರಮ್ಮ? ರಾಜೀವ್ ಗಾಂಧಿ ಥೀಮ್ ಪಾರ್ಕ್ ಉತ್ತಮ ಹೆಸರಿದು, ಈ ನಿರ್ಮಾಣ ಆಗಿದ್ದು ಸಾಕಷ್ಟು ಅನುಕೂಲ ಆಗ್ತಿತ್ತು ನಿಮಗೆಲ್ಲ. ಹೌದು, ಅದ್ರ ಅನುಕೂಲ ಆಗ್ತಿತ್ತು. ಚಲೋ ಮಾಡಿದ್ರೆ ಅನುಕೂಲ ಆಗ್ತಿತ್ತು. ಅದು ಯಾರೂ ಕೇರ್ ಮಾಡೋರು ಇಲ್ಲದಂಗೆ ಆಗ್ಬಿಟ್ಟದೆ. ಸುತ್ತಮುತ್ತ ಎಲ್ಲ ಲೈಟ್ ಇಲ್ಲ, ಏನಿಲ್ಲ. ಯಾರೇ ಓಡಾಡ್ಬೇಕಂದ್ರೆ ಇಲ್ಲಿ ರಾತ್ರಿ 7-8 ಆದ್ರೂ ಓಡಾಡ್ಲಿಕ್ಕೆ ಅಂಜಿಕೆ ಬರುವಂಗೆ ಆಗ್ಬಿಟ್ಟದೆ. ಅದಕ್ಕೆ ಸ್ವಲ್ಪ ಎಲ್ಲ ವ್ಯವಸ್ಥೆ ಮಾಡಬೇಕು, ಇಂಪ್ರೂವ್ ಮಾಡ್ಬೇಕು. ಇವನ್ನೆಲ್ಲ ಬಿಲ್ಡಿಂಗ್ಗಳು ಕಂಪ್ಲೀಟ್ ಮಾಡಿದೆವಂದ್ರೆ ಅಂಗಡಿಗಳು ಅವೆಲ್ಲ ಮಂದಿ ಉಲ್ವ ಆಗ್ತದೆ. ಆ ಮಂದಿ ಕಳ್ಳರಿಗೆ ಅಂಜಿಕೆ ಬರ್ತದೆ. ಇಲ್ದ್ರೆ ಪೂರ ಖಾಲಿ ಇರ್ತಾರೆ, ಎಲ್ಲರೂ ಬರ್ತಾರೆ. ಮತ್ತು ಎಲ್ಲ ಕೆಟ್ಟ ಚಟುವಟಿಕೆಗಳನ್ನ ಇಡ್ಲಿಕ್ಕೆ ಭಾಳ ಅನುಕೂಲ ಆಗ್ಬಿಟ್ಟದೆ. ಈಗ ನೀವು ನೆಮ್ಮದಿಯಾಗಿದ್ದೀರಲ್ಲ ಸುತ್ತಮುತ್ತ? ನೆಮ್ಮದಿ ಇಲ್ರಿ, ದಿವಸ ಅಂಜಿಕೆನೂ ಬರ್ತದಲ್ಲ. ಮನ್ಯಾಗ ಸುಮ್ಮನೆ ಇರ್ತೇವಂದ್ರೆ ಇರ್ತೇವೆ ನಾವು ಅಷ್ಟೇ. ಅನಿವಾರ್ಯ ಆಗ್ಬಿಟ್ಟದ. ಮತ್ತು ಸ್ವಂತ ಮನೆ ಬಿಟ್ಟು ಹೋಗ್ಬೇಕಲ್ಲಿ. ಓಕೆ, ಇದು ಬಡಾವಣೆಗಳ ನಿವಾಸಿಗಳು ಹೇಳ್ತಾ ಇರುವಂಥದ್ದು. ರಾಜೀವ್ ಗಾಂಧಿ ಥೀಮ್ ಪಾರ್ಕ್ ಅನ್ನುವಂಥದ್ದು ಜಸ್ಟ್ ಹೆಸರಿಗೆ ಅಷ್ಟೇ ಇದೆ, ಕಂಪ್ಲೀಟ್ ಮಾಡಿದೆ ಅಂದರೆ ನಮಗೆ ಸಾಕಷ್ಟು ಅನುಕೂಲ ಆಗ್ತಾ ಇತ್ತು. ಆದರೆ ಕಾಮಗಾರಿ ಅರ್ಧಕ್ಕೆ ನಿಂತಿರೋದ್ರಿಂದಾಗಿ ನಮಗೆ ಒಂದು ರೀತಿಯಿಂದ ಇದು ಕುಡುಕರ ಅಡ್ಡಿಯಾಗಿ ಮಾರ್ಪಟ್ಟಿರೋದ್ರಿಂದಾಗಿ, ಅನೈತಿಕ ಚಟುವಟಿಕೆಗಳ ತಾಣ ಆಗಿ ಮಾರ್ಪಟ್ಟಿರೋದ್ರಿಂದ, ಮತ್ತೊಂದು ಕಡೆ ಚೈನ್ ಸ್ನ್ಯಾಚಿಂಗು ಮತ್ತು ರಾಬರಿ ಮಾಡುವಂಥವ್ರಿಗೆ ಸಾಕಷ್ಟು ಅನುಕೂಲ ಆಗಿರುವಂಥ ಸ್ಪಾಟ್ ಆಗಿ ಇದು ಮಾರ್ಪಟ್ಟಿದೆ. ಹೀಗಾಗಿ ನಾವು ಸುತ್ತಮುತ್ತ ಬಡಾವಣೆ ಜನರು ಕೂಡ ಸಾಕಷ್ಟು ನೆಮ್ಮದಿಯಾಗಿ ಇರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ವಾಕಿಂಗ್ ಬರಬೇಕಾದ್ರೂ ಕೂಡ ಭಯದಲ್ಲಿ ಬರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನುವಂಥ ಮಾತುಗಳು ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ರಾಜೀವ್ ಗಾಂಧಿ ಥೀಮ್ ಪಾರ್ಕ್ ಏನಿದೆ ಈ ಒಂದು ಬಡಾವಣೆ ನಿವಾಸಿಗಳಿಗೆ ಮಾರಕವಾಗಿ ಮಾರ್ಪಟ್ಟಿದೆ ಅಂದರೂ ಕೂಡ ಸದ್ಯಕ್ಕೆ ತಪ್ಪಾಗಲಿಕ್ಕಿಲ್ಲ. ಹೀಗಾಗಿ ರಾಜಕಾರಣಿಗಳು ಎಚ್ಚೆತ್ತುಕೊಳ್ಬೇಕು. ಜೊತೆಗೆ ಅಧಿಕಾರಿಗಳು ಮತ್ತು ಅಧಿಕಾರಿಗಳ ಇಚ್ಛಾಶಕ್ತಿಯ ಕೊರತೆಯಿಂದಾಗಿ ರಾಜೀವ್ ಗಾಂಧಿ ಥೀಮ್ ಪಾರ್ಕ್ ಸದ್ಯಕ್ಕೆ ಹಳ್ಳ ಹಿಡಿದಂತಾಗಿದೆ. ಇನ್ಮೇಲಾದರೂ ಕೂಡ ಈ ಒಂದು ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಎಚ್ಚೆತ್ತುಕೊಂಡು ಈ ಒಂದು ರಾಜೀವ್ ಗಾಂಧಿ ಥೀಮ್ ಪಾರ್ಕ್ ಮಾಡುವಂಥ ಉದ್ದೇಶ ಏನಿತ್ತು ಅದು ಉದ್ದೇಶನ ಪೂರೈಸುವಂಥ ಕೆಲಸಕ್ಕೆ ಮುಂದಾಗಬೇಕಾಗಿದೆ. ಕ್ಯಾಮರಾ ಪರ್ಸನ್ ಶಾಣು ಜೊತೆ ಬಜರಂಗಿ ನ್ಯೂಸ್ ಫಸ್ಟ್, ಕಲಬುರಗಿ.